Hello students, welcome to YouTube channel Vidya for Success. In this video, let us study about the following topics: data abstraction, data encapsulation, inheritance, overloading, polymorphism, dynamic binding, message passing. Data abstraction. Dear students, let me explain this concept with an example. We already know how to use ATMs. We will be withdrawing amount, we will be sometimes depositing amount or making certain transactions. But we don't know how all these operations happen at the background. Where the data will be stored, where is the server, how the processing will take place. We are not at all knowing any of the inner details. This is what is meant by data abstraction. So, data abstraction prevents the user from knowing the inner details. It will be permitting the user to use an object without knowing the knowledge of internal working. So, ಯೂಸರಿಗೆ ಒಂದು ಪರ್ಟಿಕ್ಯುಲರ್ ಡಿವೈಸಿಂದ ಒಂದು ಆಬ್ಜೆಕ್ಟಿಂದ ಇಂಟರ್ನಲ್ ವರ್ಕಿಂಗ್ ಹೇಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಏನೂ ಗೊತ್ತಿರೋದಿಲ್ಲ, ಜಸ್ಟ್ ಅವನು ಆ ಆಬ್ಜೆಕ್ಟ್ನ ಯೂಸ್ ಮಾಡ್ತಾನೆ. ಲೆಟ್ ಬಿ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಆರ್ಡಿನರಿ ಫ್ಯಾನ್. ಸೊ ನಾವು ಫ್ಯಾನ್ ಯೂಸ್ ಮಾಡ್ತೀವಿ, ಕರೆಕ್ಟಾ? ಒಂದು ಸ್ವಿಚ್ ಆನ್ ಮಾಡಿರ್ತೀವಿ, ರೆಗ್ಯುಲೇಟರ್ನ ಆಪ್ರೇಟ್ ಮಾಡ್ತೀವಿ, ಫ್ಯಾನ್ ವರ್ಕ್ ಆಗುತ್ತೆ. ಬಟ್ ಸ್ಟಿಲ್ ವಿ ಡೋಂಟ್ ನೋ ದ ಇನ್ನರ್ ಡೀಟೇಲ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಫ್ಯಾನ್. ಆ ಫ್ಯಾನ್ ಒಳಗೆ ಏನಿದೆ, ಯಾವ್ಯಾವ ಕಾಂಪೊನೆಂಟ್ ಯೂಸ್ ಮಾಡಿದ್ದಾರೆ, ಯಾಕೆ ಇದು ಯಾವ ಈ ಒಂದು ಡೈರೆಕ್ಷನ್ ರೊಟೇಟ್ ಆಗುತ್ತೆ. ವಿ ಡೋಂಟ್ ನೋ ಆಲ್ ದೀಸ್ ಇಂಟರ್ನಲ್ ಮೆಕ್ಯಾನಿಸಮ್. ವಿ ಜಸ್ಟ್ ನೋ ಹೌ ಟು ಯೂಸ್ ಅ ಪರ್ಟಿಕ್ಯುಲರ್ ಫ್ಯಾನ್, ಹೌ ಟು ಆಪರೇಟ್ ಇಟ್. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಡಾಟಾ ಅಬ್ಸ್ಟ್ರಾಕ್ಷನ್. So, data abstraction is the process of representing essential features without including background details or explanation. So, ಯೂಸರಿಗೆ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಬೇಡ, ಯೂಸರಿಗೆ ಎಕ್ಸ್ಪ್ಲನೇಷನ್ಸ್ಗಳು ಬೇಡ. ಜಸ್ಟ್ ಯೂಸರಿಗೆ ಏನಿರಬೇಕು, ಈಸಿಯಾಗಿ ಯೂಸರ್ ಫ್ರೆಂಡ್ಲಿಯಾಗಿ ಯೂಸ್ ಮಾಡೋ ಥರ ಇರಬೇಕು ಒಂದು ಡಿವೈಸ್, ಒಂದು ಆಬ್ಜೆಕ್ಟ್ ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಫೀಚರ್ಸ್ಗಳನ್ನು ಅವನಿಗೆ ಕೊಡ್ತಾ ಹೋಗಬೇಕಾಗತ್ತೆ. ಸೊ ದಟ್ ಕ್ಯಾನ್ ಬಿ ಅಚೀವೇಬಲ್ ವಿತ್ ದ ಯೂಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ವಯಾ ದ ಕಾನ್ಸೆಪ್ಟ್ ಆಫ್ ಡಾಟಾ ಅಬ್ಸ್ಟ್ರಾಕ್ಷನ್. ಸೊ ಕ್ಲಾಸ್ ಯೂಸಸ್ ದ ಕಾನ್ಸೆಪ್ಟ್ ಆಫ್ ಡಾಟಾ ಅಬ್ಸ್ಟ್ರಾಕ್ಷನ್. Data encapsulation. We already know one fact, that is, data are the basic element of programming language. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಪ್ರೋಗ್ರಾಮ್ ಮಾಡಬೇಕಂದ್ರೆ ಏನು ಯೂಸ್ ಮಾಡ್ತೀವಿ? ಡಾಟಾ ಯೂಸ್ ಮಾಡ್ತೀವಿ. ಡಾಟಾ ಎಲ್ಲಿರ್ತದೆ? ಒಂದು ಆಬ್ಜೆಕ್ಟ್ ಒಳಗೆ ಇರ್ತದೆ, ಕರೆಕ್ಟ್ ಅಲ್ಲ? ಸೊ ವಿತಿನ್ ಅನ್ ಆಬ್ಜೆಕ್ಟ್ ದೇರ್ ವಿಲ್ ಬಿ ಟೂ ಕ್ಯಾರೆಕ್ಟರಿಸ್ಟಿಕ್. ಒನ್ ಈಸ್ ಡಾಟಾ, ಅನದರ್ ಒನ್ ಈಸ್ ಮೆಥಡ್ ಅಥವಾ ಆಲ್ಸೋ ಕಾಲ್ಡ್ ಆಸ್ ಫಂಕ್ಷನ್ಸ್ ಅಂತ ರೆಫರ್ ಮಾಡ್ತೀವಿ. ಸೊ ದ ಡಾಟಾ ಆಲ್ವೇಸ್ they are tied to the function within a particular object. ಒಂದು ಆಬ್ಜೆಕ್ಟ್ ಒಳಗೆ ಡಾಟಾ ಇರ್ತದೆ, ಡಾಟಾ ಜೊತೆ ಫಂಕ್ಷನ್ಸ್ ಇರ್ತದೆ. ಆಲ್ವೇಸ್ ದೀಸ್ ಡಾಟಾಸ್ ಆರ್ ಟೈಡ್ ಟು ದಟ್ ಫಂಕ್ಷನ್. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಬಿ ನೋಟಿಸ್ಡ್. ನೆಕ್ಸ್ಟ್, ಸಿನ್ಸ್ ದ ಫಂಕ್ಷನ್ ಈಸ್ ಟೈಡ್ ಟು ದಟ್ ಪರ್ಟಿಕ್ಯುಲರ್ ಡಾಟಾ, ವಿ ಕೆನಾಟ್ ಡೈರೆಕ್ಟ್ಲಿ ಆಕ್ಸೆಸ್ ದಟ್ ಪರ್ಟಿಕ್ಯುಲರ್ ಡಾಟಾ. ಸೊ ಆ ಡಾಟಾನ ಡೈರೆಕ್ಟಾಗಿ ನಾವು ಹೊರಗಡೆಯಿಂದ ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಓನ್ಲಿ ವಿತ್ ದ ಹೆಲ್ಪ್ ಆಫ್ ದ ಮೆಂಬರ್ ಫಂಕ್ಷನ್ ಆಫ್ ಅ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ವಿ ಕ್ಯಾನ್ ಆಕ್ಸೆಸ್ ದ ಡಾಟಾ. ಸೊ ದಿಸ್ ಟೆಕ್ನಿಕ್ ಆಫ್ ಕಂಬೈನಿಂಗ್ ಡಾಟಾ ಆ್ಯಂಡ್ ಫಂಕ್ಷನ್ಸ್ ಇಂಟು ಅ ಸಿಂಗಲ್ ಯೂನಿಟ್ is called data encapsulation. So what is data encapsulation? We are trying to combine both data and functions into one unit. That unit is called as object. ಆಬ್ಜೆಕ್ಟಲ್ಲಿ ಏನು ಮಾಡಿದ್ದೀವಿ ನಾವು? ಡಾಟಾ ಮತ್ತು ಆ ಡಾಟಾದ ಮೇಲೆ ವರ್ಕ್ ಮಾಡುವಂಥ ಫಂಕ್ಷನ್ನ ಇಟ್ಕೊಂಡಿದ್ದೀವಿ. ಅದನ್ನು ಒಂದು ಯೂನಿಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಎನ್ಕ್ಯಾಪ್ಸುಲೇಟ್ ಮಾಡಿಬಿಟ್ಟಿದ್ದೀವಿ. ಸೊ ದಟ್ ಈಸ್ ರೆಫರ್ಡ್ ಆಸ್ ಡಾಟಾ ಎನ್ಕ್ಯಾಪ್ಸುಲೇಷನ್. ಎಕ್ಸಾಂಪಲ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಯು ವಿಲ್ ಬಿ ಯೂಸಿಂಗ್ ಫಾರ್ ಸಮ್ ಡಿಸೀಸಸ್, ಯು ವಿಲ್ ಬಿ ಯೂಸಿಂಗ್ ಆ್ಯಂಟಿಬಯೋಟಿಕ್ಸ್ ಮಾತ್ರೆಗಳು ಹೇಗೆ ಬರ್ತದೆ? ಕ್ಯಾಪ್ಸ್ಯೂಲ್ಸಲ್ಲಿ ಬರ್ತದೆ. ಆ ಒಂದು ಪ್ಲಾಸ್ಟಿಕ್ ಕ್ಯಾಪ್ಸ್ಯೂಲ್ ಒಳಗೆ ಎಲ್ಲ ಮಾತ್ರೆಗಳಿರ್ತದೆ, ಸರಿನಾ? ಸೊ ಇಲ್ಲೂ ಹಾಗೆ ಮಾಡಿರ್ತೀವಿ. ಡಾಟಾ ಎನ್ಕ್ಯಾಪ್ಸುಲೇಷನಲ್ಲಿ ಒಂದು ಆಬ್ಜೆಕ್ಟ್ ಒಳಗೆ, ಒಂದು ಯೂನಿಟ್ ಒಳಗೆ ಡಾಟಾ ಮತ್ತು ಫಂಕ್ಷನ್ಸ್ ಇಟ್ಕೊಂಡಿದ್ದೀವಿ. ಸೊ ದ ಫಂಕ್ಷನ್ ಆ್ಯಂಡ್ ಡಾಟಾ ದೇ ಆರ್ ಟೈಡ್ ಟುಗೆದರ್ ಆಸ್ ಒನ್ ಯೂನಿಟ್. ಸೊ ಏನು ಇದ್ರ ಮಾಡೋದ್ರಿಂದ ಏನಪ್ಪ ಯೂಸ್ ಅಂತ ಹೇಳಿದ್ರೆ, ಡಾಟಾ ಎನ್ಕ್ಯಾಪ್ಸುಲೇಷನ್ ಪ್ರಿವೆಂಟ್ಸ್ ಡೈರೆಕ್ಟ್ ಆಕ್ಸೆಸ್ ಟು ದ ಡಾಟಾ. ಮುಂಚೆಲ್ಲ ಏನಾಗ್ತಿತ್ತು?
ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಡಾಟಾ ಎಲ್ಲಿಗೆ ಬೇಕಾದ್ರೂ ಫ್ರೀಯಾಗಿ ಮೂವ್ ಆಗ್ತಾ ಇತ್ತು, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು, ಪ್ರೋಗ್ರಾಮಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದಿತ್ತು. ಬಟ್ ಇವಾಗ ನಾವು ಆ ಥರ ಮಾಡ್ತಿಲ್ಲ. ವಿ ನೋ ಡಾಟಾ ಇಸ್ ವೆರಿ ಪ್ರೀಷಿಯಸ್, ಸೊ ಇಟ್ ನೀಡ್ ಟು ಬಿ ಪ್ರೊಟೆಕ್ಟೆಡ್, ಇಟ್ ನೀಡ್ ಟು ಬಿ ಸೇಫ್ ಗಾರ್ಡ್. ಸೊ ಹಾಗಾಗಿ ಹೇಗೆ ಸೇಫ್ ಗಾರ್ಡ್ ಮಾಡೋದು? ಡಾಟಾನ ಎನ್ಕ್ಯಾಪ್ಸುಲೇಟ್ ಮಾಡಿಬಿಡೋಣ. ಒಂದು ಡಾಟಾ ವರ್ಕ್ ಮಾಡಬೇಕಂದ್ರೆ ಯಾರಿಗೊಬ್ರಿಗೆ ಮಾತ್ರ ವರ್ಕ್ ಮಾಡ್ಲಿಕ್ಕೆ ಬಿಡಬೇಕು, ಅಥವಾ ಯಾವುದೋ ಒಂದು ಕೆಲವು ಮೆಂಬರ್ ಫಂಕ್ಷನ್ಸಿಗೆ ಮಾತ್ರ ವರ್ಕ್ ಮಾಡ್ಲಿಕ್ಕೆ ಬಿಡಬೇಕು, ಅದು ಬಿಟ್ಟು ಬೇರೆ ಯಾರಿಗೂ ವರ್ಕ್ ಮಾಡ್ಲಿಕ್ಕೆ ಬಿಡಬಾರ್ದು. ಸೊ ಈ ಥರ ನಾವೇನು ಮಾಡ್ತಿದ್ವಿ, ವಿ ಆರ್ ಕಂಟ್ರೋಲಿಂಗ್ ದ ಆಕ್ಸೆಸ್. ಯಾರು ಆಕ್ಸೆಸ್ ಮಾಡ್ಬೋದು, ಯಾರು ಆಕ್ಸೆಸ್ ಮಾಡಬಾರ್ದು ಅಂತ ಕಂಟ್ರೋಲ್ ಮಾಡ್ತಿದ್ದೀವಿ. ಸೊ ಹಾಗಾದರೆ ಹೇಗೆ ಅಪ್ಪ? ಹಾಗಾದರೆ ಡಾಟಾ ಎನ್ಕ್ಯಾಪ್ಸುಲೇಷನ್ ಏನು ಮಾಡುತ್ತೆ? ಇಟ್ ಪ್ರಿವೆಂಟ್ಸ್ ಡಾಟಾ ಆಕ್ಸೆಸ್ ಮಾಡೋದನ್ನು, ಡೈರೆಕ್ಟ್ ಆಕ್ಸೆಸ್ ಮಾಡೋದನ್ನು ನಮಗೆ ಪ್ರಿವೆಂಟ್ ಮಾಡ್ತದೆ. ಹಾಗಾದರೆ ಅದನ್ನು ಆಕ್ಸೆಸ್ ಮಾಡಬೇಕು, ಒಂದು ಆಬ್ಜೆಕ್ಟಲ್ಲಿರುವಂಥ ಡಾಟಾನ ಆಕ್ಸೆಸ್ ಮಾಡಬೇಕಂದ್ರೆ ಹೇಗೆ ಮೆಥಡ್? ವಾಟ್ ಈಸ್ ಅ ಮೆಥಡ್ ಟು ಆಕ್ಸೆಸ್ ದಟ್ ಪರ್ಟಿಕ್ಯುಲರ್ ಡಾಟಾ? ದೇರ್ ಈಸ್ ಓನ್ಲಿ ಒನ್ ವೇ. ದಟ್ ವೇ ಈಸ್ ವಯಾ ದ ಮೆಂಬರ್ ಫಂಕ್ಷನ್ಸ್. ಸೊ ಆ ಆಬ್ಜೆಕ್ಟಲ್ಲಿರುವಂಥ ಫಂಕ್ಷನ್ಸ್, ಆಲ್ಸೋ ಕಾಲ್ಡ್ ಆಸ್ ಮೆಂಬರ್ ಫಂಕ್ಷನ್ಸ್, ಆಲ್ಸೋ ಕಾಲ್ಡ್ ಆಸ್ ಮೆಥಡ್ಸ್, ದೇ ಆರ್ ದ ಓನ್ಲಿ ವೇ ಟು ಆಕ್ಸೆಸ್ ದೀಸ್ ಡಾಟಾ. ಅದು ಬಿಟ್ಟರೆ ಬೇರೆ ಯಾವುದೇ ವೇಯಲ್ಲಿ ನೀವು ಆ ಡಾಟಾನ ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೋ ಔಟ್ಸೈಡ್ ಮೆಂಬರ್ ಫಂಕ್ಷನ್ಸ್ ಆಫ್ ಅ ಕ್ಲಾಸ್ ಕ್ಯಾನ್ ಮಾಡಿಫೈ ದ ಡಾಟಾ. ಮುಂಚೆ ಆಗಿದ್ದರೆ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಯಾವ ಫಂಕ್ಷನ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಒಂದು ಡಾಟಾನ ಆಕ್ಸೆಸ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು, ಮ್ಯಾನಿಪುಲೇಟ್ ಮಾಡ್ಬೋದು. ಬಟ್ ಇಲ್ಲಿ ಆ ಥರ ಆಗೋದಿಲ್ಲ. ಆಲ್ವೇಸ್ ವಿ ವಿಲ್ ಬಿ ಸೇಫ್ ಗಾರ್ಡಿಂಗ್ ಆರ್ ಪ್ರೊಟೆಕ್ಟಿಂಗ್ ದ ಡಾಟಾ via objects concept. Object ಅಲ್ಲಿ ಡಾಟಾ ಇರ್ತದೆ, ಫಂಕ್ಷನ್ಸ್ ಇರ್ತದೆ. ಓನ್ಲಿ ಫಂಕ್ಷನ್ಸ್ ಹ್ಯಾವ್ ದ ಅಥಾರಿಟಿ ಟು ವರ್ಕ್ ಆನ್ ದೋಸ್ ಡಾಟಾ. ಸೊ ಹಾಗಾಗಿ ನೋ ಔಟ್ಸೈಡ್ ಮೆಂಬರ್ ಫಂಕ್ಷನ್ ಈಸ್ ಹ್ಯಾವಿಂಗ್ ದ ಅಥಾರಿಟಿ ಟು ಮ್ಯಾನಿಪುಲೇಟ್ ಆರ್ ಯೂಸ್ ದಿಸ್ ಡಾಟಾ. ಸೊ ಆಮೇಲೆ ಅನದರ್ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಡಾಟಾ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳಿದ್ರೆ, ಡಾಟಾ ಎನ್ಕ್ಯಾಪ್ಸುಲೇಷನ್ also enables, it also helps data hiding or information hiding. ಏನಿಲ್ಲಿ ಡಾಟಾನ ಡೈರೆಕ್ಟ್ಲಿ ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಡೈರೆಕ್ಟ್ಲಿ ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಏನಾಯ್ತು, ಅಲ್ಲಿಗೆ ಡಾಟಾ ಹೈಡ್ ಆಗಿದೆ ಅಥವಾ ಇನ್ಫಾರ್ಮೇಷನ್ ನಾವಿಲ್ಲಿ ಹೈಡಿಂಗ್ ಮಾಡಿದ್ದೀವಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಡಾಟಾ ಎನ್ಕ್ಯಾಪ್ಸುಲೇಷನ್. Inheritance. Another beautiful concept of object-oriented programming is inheritance. Because of this concept, lot of man-hours will be reduced in programming. So what is inheritance? Let us consider an example. A small baby born is inheriting lot of properties from his forefathers. Let us say from 7 generations. Maybe talking habit way, or else walking style, maybe reading habits or studying habits, certain things, lot of things. So a child, a newborn baby will be acquiring lot of things. Not only acquiring certain habits from his forefathers, the child later in his lifetime will also create his own abilities and features. The same concept we are using in programming. ಸೊ ಒಂದು ಹುಟ್ಟಿದಂಥ ಮಗುಗೆ 7 ಜನರೇಷನ್ದು ಎಲ್ಲ ಇನ್ಫಾರ್ಮೇಷನ್ಸ್ಗಳು ಬಂದುಬಿಟ್ಟಿರ್ತದೆ. ಅದು ಹೇಗೆ ಮಾತಾಡುತ್ತೆ, ಅದರ ಸ್ಟೈಲ್ ಆಗಿರಬಹುದು, ಅಥವಾ ಇನ್ನೊಬ್ಬರ ಜೊತೆ ನಡ್ಕೊಳ್ಳೋದಾಗಿರಬಹುದು, ಆಲ್ ದೀಸ್ ಎಬಿಲಿಟೀಸ್ ಅದು ಮುಂಚೆಯಿಂದ ಬಂದುಬಿಟ್ಟಿರ್ತದೆ. ಆ ಮಗು ಏನು ಮಾಡ್ಬೋದು, ಮುಂದಿನ ಅದರ ಜೀವನದಲ್ಲಿ ಹೊಸ ಎಬಿಲಿಟೀಸ್ನ ಕಂಡುಕೊಳ್ಬಹುದು. ಸೊ ಅದನ್ನು ಹಳೇದನ್ನು ಇಟ್ಕೊಂಡು ಹೊಸದನ್ನು ಮತ್ತೆ ಸೇರಿಸ್ಕೊಳ್ಬೋದು, ಅಡಾಪ್ಷನ್ ಮಾಡ್ಕೊಳ್ಬೋದು. ಸೊ ಈ ಕಾನ್ಸೆಪ್ಟಿಗೆ ನಾವೇನಂತ ಹೇಳ್ತೀವಿ, ಇನ್ಹೆರಿಟೆನ್ಸ್ ಅಂತ ರೆಫರ್ ಮಾಡ್ತೀವಿ. So the same inheritance concept will be used in our programming. So we will be having a class in our program which will be having set of data members and member function. Later in our programming we may have to develop one more class. Instead of developing a new class all once again from the scratch, we can use the earlier class. So we will be inheriting the properties of the earlier class, and we will be adding some more additional features to this class. So this concept of deriving a new class from an existing class is referred as inheritance. By this concept, we can add additional features to an existing class without modifying it. So here in inheritance, we will be coming across 2 terminologies, base class and derived class. The existing class is known as base class. The new class is known as derived class. Next characteristic is overloading.
There is a very little distinction or a thin line separating overloading and another important concept, polymorphism. So, what is overloading? Overloading allows objects to have different meaning depending upon the context. So, depending upon the context in which we are writing the program, the same objects can be used with say a little bit of different types of arguments. So, the objects will be carrying the same name, but there will be a difference in number of arguments or their type of arguments. This concept is referred as overloading. There are two types of overloading, function overloading and operator overloading. For our syllabus, we will be concentrating only on function overloading. So what do you mean by function overloading? Two or more functions referred by the same name, but they differ in number of arguments or their data type. This concept is known as function overloading. So, as I said earlier, there is only a thin line of difference between overloading concept and polymorphism concept. Now, talking about the next concept, polymorphism, it is a feature of object-oriented programming where a function can take multiple forms based on the type of arguments or number of arguments and the change in the data type. So, what is polymorphism? Poly means many, morphism means form. So, multiple functions are referred by the same name. They will be performing similar type of functions, but there will be change in the type of arguments or their number of arguments. This concept is referred as polymorphism. For example, on the screen, you can notice I have considered three functions. All the three functions are referred by the same name, sum. So the sum function, they differ only either in number of arguments or their data type. So the first function sum is working with only two arguments of type integer. The second function sum is working with three arguments, all of them of type float. The third function sum is again working with arguments, but here the arguments are of different nature. The first argument is of type integer. The last two arguments, the second and third argument, are of type float. So, what is polymorphism? Multiple functions referred by the same name, but there will be change only in either number of arguments or their precedence. Dynamic binding. It is a process of connecting one program to another program. Let me explain it with an example. We often go to ATM centers to withdraw or to do certain transactions. Let us say that we would like to go through balance inquiry with our ATM. So, what is the procedure? First, you will key in the code. Once you key in the code, the ATM will recognize us and it will let us to do certain transaction. Over the screen, it will ask us few queries, few questions. What the user wishes to do, whether balance inquiry or else withdrawal, depositing. What is the thing that the user wishes to do? That type of questions will be asked on the screen. So later the user will be hitting a particular button. Let us say the user will be hitting the mini statement button. Until then, the machine will not be knowing what is the user wish, what the user wants to do later on. So till that moment, the ATM is completely blind. It is not knowing what needs to be done later on. So here we are connecting from one program to another program at runtime lately. So this concept is called as dynamic binding. Nothing but it is a concept where code associated with a procedural call is known only at the time of program execution. Only when you want to execute a particular program, then only a particular procedural call will be activated. So this concept
is referred as dynamic binding. So dynamic binding is also referred by the name late binding or runtime binding. The last concept is message passing. Sometimes while programming, we may have to communicate with the rest of the objects. In object-oriented programming, the complete program will be divided into multiple objects. So, there may be a situation where we have to work with one object to another object. Andre, ನಾವು ಒನ್ ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟ್ ಜೊತೆ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಏನೋ ಒಂದು ರಿಕ್ವೆಸ್ಟ್ ಕಳಿಸ್ಬೇಕಾಗಬಹುದು ಅಥವಾ ಒಂದು ಮೆಸೇಜ್ ಪಾಸ್ ಮಾಡಬೇಕಾಗಬಹುದು. ಸೊ ಈ ಥರ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ದೆನ್ ವಿ ಹ್ಯಾವ್ ಟು ವರ್ಕ್ ವಿತ್ ದ ಕಾನ್ಸೆಪ್ಟ್ ಕಾಲ್ಡ್ ಮೆಸೇಜ್ ಪಾಸಿಂಗ್. Dear students, we are at the end of this video. So in this video, we have studied regarding the different concepts or characteristics of object-oriented programming. Let me revise one by one. There are different object-oriented concepts. The first one is objects, second classes, next data abstraction, followed by data encapsulation. Next is inheritance, overloading, polymorphism, dynamic binding and message passing. So these are the major characteristics of any object-oriented programming language.